ಕಲಬುರಗಿಯಿಂದ ಬೆಂಗಳೂರಿಗೆ ವ್ಯಾಲ್ಯೂಯೇಷನ್ ಅಂತ ಬಂದು ಸೊ ವ್ಯಾಲ್ಯೂಯೇಷನ್ ವರ್ಕು ತುಂಬ ಬೋರು. ಯಾವ ರೀತಿಯಾಗಿ ನಾವು ವ್ಯಾಲ್ಯೂಯೇಷನ್ ಅಲ್ಲಿ ವೆಚ್ಚ ಮಾಡ್ಬೇಕಂತೇಳಿ ಒಂದು ರೀತಿ ಪ್ಲಾನ್ ಮಾಡಿದೆವು. ಈ ಪ್ಲಾನ್ ಅಲ್ಲಿ ನಾವು ಸಂಡೇ 2-3 ಗಂಟೆಗೆ ವ್ಯಾಲ್ಯೂಯೇಷನ್ ಮುಗಿಸಿ ಸೊ ಬೇಗನೆ ನಾವು ಯಾವ್ದಾದ್ರು ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಿ ಎಂಜಾಯ್ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದೆವು. ಈ ತೀರ್ಮಾನದಲ್ಲಿ ಮುಖ್ಯವಾಗಿ ನಾನು, ಮಂಜುನಾಥ್ ಸರ್ ಹಾಗೂ ಪಂಡ್ರನಾಥ್ ಸರ್ ಸೊ ಏನ್ ಮಾಡೋದು ಪ್ಲಾನ್ ಅಂದ್ರೆ ಬೆಂಗಳೂರನ್ನು ಬಿಟ್ಟು ಬೇರೆ ಯಾವ್ದಾದ್ರು ಒಳ್ಳೆ ಪ್ರೇಕ್ಷಣೀಯ ಸ್ಥಳವನ್ನು ನೋಡೋದು, ಎಂಜಾಯ್ ಮಾಡೋದು. ಸೊ ಅದಕ್ಕೆ ನಾವು ಸೆಲೆಕ್ಟ್ ಮಾಡಿದ್ದು ಸೊ ಕೃಷ್ಣಗಿರಿ ಕೋಟೆ. ಈ ಕೃಷ್ಣಗಿರಿ ಕೋಟೆ ಬೆಂಗಳೂರಿಂದ ಸುಮಾರಾಗಿ 90 ಕಿಲೋಮೀಟರ್ ದೂರದಲ್ಲಿರುವಂತಹ ಅತಿ ಸುಂದರವಾದಂತಹ ಸ್ಥಳ. ಈ ಸ್ಥಳದ ಬಗ್ಗೆ ಹೇಳಬೇಕಿದ್ರೆ ಈ ಪ್ರದೇಶ ಐತಿಹಾಸಿಕವಾಗಿ ತುಂಬಾ ಸುಪ್ರಸಿದ್ಧವಾದಂತಹ ಪ್ರದೇಶ. ಇಲ್ಲಿ ಅನೇಕ ರಾಜರು, ಗಂಗರು, ಚೋಳರು ಮತ್ತು ವಿಜಯನಗರ ಸಾಮ್ರಾಜ್ಯದ ಅರಸರು ಕೂಡ ಇಲ್ಲಿ ಆಳಿದ್ದಾರೆ. ಸೊ ಈ ಪ್ರದೇಶ ಒಂದು ತುಂಬಾ ಸುಂದರವಾದಂತಹ ಪ್ರದೇಶ. ನಾವು ಯಾವಾಗ್ಲೂ ಹೋಗಿ ಸೊ ಆರಾಮಾಗಿ ಬೆಂಗಳೂರಿಂದ ಒಂದು ಡೇ ನಲ್ಲಿ ಅಂದ್ರೆ ಅರ್ಧ ದಿನದಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಂಡು ಎಂಜಾಯ್ ಮಾಡುವಂತ. ಈ ಬೆಟ್ಟದ ಬಗ್ಗೆ ಹೇಳಬೇಕಿದ್ರೆ ಬೆಟ್ಟ ಸುಮಾರಾಗಿ ಸಮುದ್ರ ಮಟ್ಟದಿಂದ 1700 ಮೀಟರ್ ಎತ್ತರದಲ್ಲಿದೆ. ಈ ಬೆಟ್ಟವನ್ನು ಹತ್ಕೊಂಡು ಮೇಲ್ಗಡೆ ನೋಡಿ ಸಂಪೂರ್ಣವಾದಂತಹ ಒಂದು ನಿಸರ್ಗದ ಸವಿಯನ್ನು ಸವಿಯೋದೇ ಒಂದು ತುಂಬಾ ಸಂತೋಷದ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಯಾವ ರೀತಿಯಾಗಿ ಮೇಲಕ್ಕೆ ಹೋಗ್ತೀರಿ ಅಷ್ಟು ನಾವು ಬೆಟ್ಟ ಹತ್ತೋದು ಕೂಡ ಅಷ್ಟು ಥ್ರಿಲ್ಲಿಂಗ್ ಇದೆ. ಮತ್ತು ಅಲ್ಲಿ ಕಾಣುವಂತ ಒಂದು ಸ್ಥಳಗಳು ಕೂಡ ಅಷ್ಟು ಸುಂದರವಾಗಿ, ಸುತ್ತಮುತ್ತಲೂ ಕೂಡ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಈ ಬೆಟ್ಟ ಎಷ್ಟು ಸುಂದರವಾಗಿದೆ, ಎಷ್ಟು ರೋಮಾಂಚಕರವಾಗಿದೆ, ಅಷ್ಟೇ ಒಂದು ಡಿಫಿಕಲ್ಟಿ ಬರುತ್ತೆ. ಏನಪ್ಪಾ ಅಂದ್ರೆ ಈ ಬೆಟ್ಟ ಹತ್ತಕ್ಕೆ ಸುಮಾರಾಗಿ ಒಂದು 100 ಮೀಟರ್ಸ್ ಮಾತ್ರ ನಾವು ಅಲ್ಲಿ 100 ಮೀಟರ್ಸ್ ಮಾತ್ರ ನಾವು ಮೆಟ್ಟಿಲುಗಳನ್ನ ನೋಡ್ಬೋದು. ಅದಾದ ನಂತರ ಬೆಟ್ಟ ಹತ್ತುವುದು ಒಂದು ದೊಡ್ಡ ಹರಸಾಹಸರೇ ಸರಿ. ಸೊ ಯಾರಿಗೆ ಒಂದು ಥ್ರಿಲ್ಲಿಂಗ್, ವೆಲ್ಕಮ್ ಟು ಪ್ಯಾರಡೈಸ್, ಯಾರಿಗೆ ಒಂದು ಟ್ರೆಕ್ಕಿಂಗ್ ಅಥವಾ ಥ್ರಿಲ್ಲಿಂಗ್ ಅಂತ ಹೇಳಿ ಒಂದು ರೀತಿ ಆಸೆ ಇರುತ್ತದೆ, ಅವರಿಗೆ ಕರೆಕ್ಟ್ ಆಗಿ ಹೇಳಿ ಮಾಡಿಸಿದಂತ ಜಾಗ ಅಂತ ಹೇಳ್ಬೋದು. ಯಾಕಂದ್ರೆ ಮೇಲ್ ಹತ್ತುತ್ತಾ ಇದ್ದಾಗ ಇಷ್ಟು ಎಂಜಾಯ್ ಆಗುತ್ತೆ, ಸೊ ಅಷ್ಟೇ ಕಷ್ಟನೂ ಕೂಡ ಆಗುತ್ತೆ. ಸೊ ಅದಕ್ಕಾಗಿ ಪಂಡ್ರನಾಥ್ ಸರ್ ಇಲ್ಲೇ ಬೇಡಪ್ಪ ನನ್ಗೆ ಬೆಟ್ಟ ಹತ್ತದ ಅಂತ ಹೇಳ್ಕೊಂಡು ನಾನು ಮತ್ತು ಮಂಜುನಾಥ್ ಸರ್ ಇಬ್ಬರೇ ಮಾತ್ರ ಈ ಬೆಟ್ಟವನ್ನು ಕಂಪ್ಲೀಟ್ ಆಗಿ ಹತ್ತಿದ್ದು ತುಂಬಾ ಎಂಜಾಯ್ ಮಾಡಿದೆವು. ಸೊ ಆ ಎಂಜಾಯ್ ಪಾಯಿಂಟ್ಸ್, ಎಂಜಾಯ್ ಪ್ಲೇಸಸ್ ಕೂಡ ನಾ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ವೆರಿ ಥ್ರಿಲ್ಲಿಂಗ್ ಆಗಿತ್ತು, ಬಹಳ ಚೆನ್ನಾಗಿತ್ತು. ಸೊ ಒಂದು ಸಲ ಆದ್ರೂ ಕೂಡ ವ್ಯಾಲ್ಯೂಯೇಷನ್ಗೆ ಬಂದೆ ಈ ಪ್ಲೇಸ್ ಅನ್ನು ನೋಡಿ ತುಂಬಾ ಎಂಜಾಯ್ ಮಾಡಿ ಸೊ ಡ್ಯಾನ್ಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಇದ್ದಂತ ವ್ಯಾಲ್ಯೂಯೇಷನ್ ಅಲ್ಲಿ ಇದ್ದಂತ ಬೋರ್ ಅನ್ನೋದು ಹೋಗ್ಬಿಡುತ್ತೆ. ಸೊ ಬಹಳ ಸುಂದರವಾದಂತಹ ಸ್ಥಳ ಇದೆ ಅಂತ ನಾವು ಹೇಳ್ಬೋದು. ಬೆಟ್ಟದ ಮೇಲೆ ಸಿಗುವಂತ ಶುದ್ಧ ಗಾಳಿ ನಮಗೆ ಕಂಪ್ಲೀಟ್ ಆಗಿ ಮನಸ್ಸನ್ನೇ ರೋಮಾಂಚನಕವಾಗಿ ಮಾಡುತ್ತೆ. ಸೊ ಅದರಿಂದ ನಮ್ಮಲ್ಲಿರುವಂತ ನೆಗೆಟಿವ್ ಥಾಟ್ಸು, ನೆಗೆಟಿವ್ ವಿಚಾರ ಎಲ್ಲ ಹೋಗುತ್ತೆ. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಸಂಪೂರ್ಣವಾಗಿ ಬೆಟ್ಟದ ಮೇಲಿರುವಂತಹ ದೃಶ್ಯ. ಈ ಬೆಟ್ಟದ ಮೇಲೆ ನಮಗೆ ಹತ್ತಕ್ಕೆ ಸುಮಾರಾಗಿ 6:30 7 ಗಂಟೆ ಸಾಯಂಕಾಲ ಆಗಿತ್ತು. ಅಂದ್ರೆ ಇನ್ನೇನು ಸೂರ್ಯ ಮುಳುಗ ಹೊತ್ತಾಗಿತ್ತು, ಅದ್ರ ಜೊತೆಗೆ ಚಂದ್ರ ಕೂಡ ಮೇಲೆ ಬಂದಿದ್ದ. ಸೊ ಅದರಲ್ಲಿ ಸ್ವಲ್ಪ ನಮಗೆ ಸಿಟಿ ವ್ಯೂ ಮತ್ತು ಅದೇ ರೀತಿಯಾಗಿ ರೋಡ್ ಗಳಲ್ಲಿರುವಂತ ಟ್ರಾಫಿಕ್ ವ್ಯೂ ಕೂಡ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ನಾವು ನಿಂತು ಕೆಲವೊಂದು ಫೋಟೋಗಳನ್ನು ಕೂಡ ಕ್ಲಿಕ್ಕಿಸಿದೆವು. ಪ್ರತಿಯೊಂದು ಬಂಡೆ ಮೇಲೆ ಹೋಗಿ, ಪ್ರತಿಯೊಂದು ಕೋಟೆಯ ಮೇಲೆ ಹೋಗಿ, ಎಲ್ಲಾ ಕಡೆ ಹೋಗಿ ತುಂಬಾ ಎಂಜಾಯ್ ಮಾಡಲಾಗ್ತು ನಾವು ಮತ್ತು ಮಂಜುನಾಥ್ ಸರ್ ಅವರು. ಬರೀ ವ್ಯಾಲ್ಯೂಯೇಷನ್ ಅಷ್ಟೇ ಅಲ್ಲದೆ ವ್ಯಾಲ್ಯೂಯೇಷನ್ ಜೊತೆಗೆ ಎಂಜಾಯ್ ಮಾಡುತ್ತಾ, ಸ್ಥಳ ವೀಕ್ಷಣೆ ಮಾಡುತ್ತಾ, ಹೊಸದಾದಂಥ ಕಲಿಕೆಯನ್ನು ಮಾಡುತ್ತಾ, ಹೊಸ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲಿಕ್ಕೆ ಇದೊಂದು ಪರ್ಫೆಕ್ಟ್ ಆದಂಥ ಪ್ಲೇಸ್ ಇದೆ. ಮತ್ತು ಟ್ರೆಕ್ಕಿಂಗ್ ಯಾರು ಮಾಡ್ತಾ ಅಂತ ನಿಮ್ಮಲ್ಲಿ ಮನಸ್ಸಿನಲ್ಲಿದೆ, ಆ ಟ್ರೆಕ್ಕಿಂಗ್ ಮಾಡೋರಿಗೋಸ್ಕರವಾಗಿ ಸಂಪೂರ್ಣವಾದಂಥ ಹೇಳಿ ಮಾಡಿಸಿಕೊಟ್ಟಂಥ ಸ್ಥಳ ಅಂತ ಹೇಳ್ಬೋದು ನಾವು. ಸೊ ಇಲ್ಲಿ ತೊಂದರೆ ಅಂದರೆ ಸ್ವಲ್ಪ ನಿಮಗೆ ಕೈಕಾಲು ನೋವು ಮತ್ತು ಬೆಟ್ಟ ಹತ್ತೋದು ನೋವಾಗಿದ್ರೆ ಅಂಥವ್ರಿಗೆ ಈ ಸ್ಥಳ ಸಮಂಜಸವಲ್ಲ. ಸೊ ನೀವು ಸ್ಥಳವನ್ನು ಮೇಲ್ಗಡೆ ಹತ್ತಿ ಎಲ್ಲ ಕಡೆ ಎಂಜಾಯ್ ಮಾಡ್ಬೋದು ಅಂದ್ರೆ ಇದು ಪರ್ಫೆಕ್ಟ್ ಆದಂತ ಪ್ಲೇಸ್ ಅಂತ ಹೇಳ್ತೀನಿ ನಾನು. ಸೊ ಅದಕ್ಕೆ ನೀವು ಯಾವಾಗಲೂ ವ್ಯಾಲ್ಯೂಯೇಷನ್ಗೆ ಬಂದಾಗ ಈ ಸ್ಥಳ ನೀವು ತಪ್ಪದೆ ನೋಡಿ. ಸೊ ಯಾವ ರೀತಿಯಾಗಿದೆ, ಎಷ್ಟು ಮಜಾ ಬರುತ್ತೆ ನೀವು ಬೆಟ್ಟ ಹತ್ತದ ಮೇಲೆ ಅಂತೇಳಿ ಕಂಪ್ಲೀಟ್ ಪ್ರತಿಯೊಂದು ಸ್ಟೆಪ್, ಪ್ರತಿಯೊಂದು ಸೆಕೆಂಡ್ ಅನ್ನು ಕೂಡ ನೀವು ಅಲ್ಲಿ ಸಂಪೂರ್ಣವಾಗಿ ಎಂಜಾಯ್ ಅನ್ನು ಮಾಡಬಹುದು. ಮತ್ತು ಎಲ್ಲಾ ಕಡೆ ಅತಿ ಎತ್ತರದಲ್ಲಿ ಇರೋದ್ರಿಂದ ನಿಮಗೆ 4 ವ್ಯೂಸ್, 4 ಕಡೆ, ಒಂದ್ ಕಡೆ ನಿಮಗೆ ಕೆರೆ ಕಾಣಿಸುತ್ತೆ, ಒಂದ್ ಕಡೆ ಸಿಟಿ ವ್ಯೂಸ್ ಇದೆ, ಮತ್ತ ಕಡೆ ನಿಮ್ಗೆ ರೋಡ್ ಟ್ರಾಫಿಕ್ ವ್ಯೂಸ್. ಸೊ ನೈಟ್ ನಲ್ಲಾದ್ರೂ ತುಂಬಾ ಸುಂದರವಾಗಿ ಕಾಣುತ್ತೆ. ಸೊ ಅದನ್ನು ವರ್ಣಿಸಲು ಕೂಡ ಅಷ್ಟು ಸಾಧ್ಯ ಇಲ್ಲ, ಅಷ್ಟು ಸುಂದರವಾಗಿ ಕಾಣಿಸುತ್ತೆ. ಏನಪ್ಪಾ ಇದು ಬರೀ ಬೆಟ್ಟ ಅಂತ ಹೇಳಿ ನಾವು ಕೂಡ ಒಂದು ರೀತಿ ವಿಚಾರ ಮಾಡ್ಕೊಂತ ಮೇಲ್ಗಡೆ ಹೋದೆವು. ಅದ್ರ ಮೇಲ್ಗಡೆ ಹೋದಾಗ ಇದ್ದಂತ ಅನುಭವನೇ ನಮಗೆ ಬೇರೆ ಆಗಿತ್ತು. ಸೊ ಈ ಅನುಭವ, ಈ ಒಂದು
ಸ್ಥಳದ ಬಗ್ಗೆ ನೀವು ವಿಚಾರ ಮಾಡ್ತಾ ಇದ್ದಾಗ ಏನೂ ನೀವು ವಿಚಾರ ಮಾಡಬೇಡಿ. ನೇರವಾಗಿ ಹೊಸೂರು ಕಡೆ ಹೋಗುವಂಥ ಎಲ್ಲ ಬಸ್ಗಳು, ತಮಿಳುನಾಡಲ್ಲಿ ಹೋಗುವಂಥ ಎಲ್ಲ ಬಸ್ಗಳು ಬೆಂಗಳೂರಿಂದ ಕೇವಲ 90 ಕಿಲೋಮೀಟರ್ ದೂರದಲ್ಲಿ ಡೈರೆಕ್ಟ್ ಇದೆ. ಸೊ ನೇರವಾಗಿ ನಾವು ಅತಿ ಬೇಗನೆ ಹೋಗ್ಬೋದು ಮತ್ತು ಡೈರೆಕ್ಟ್ ಎಕ್ಸ್ಪ್ರೆಸ್ ವೇ ಇದೆ. ಆ ಎಕ್ಸ್ಪ್ರೆಸ್ ವೇನಲ್ಲಿ 2 ತಾಸಿನಲ್ಲೇ ನಾವು ಇದನ್ನು ಮುಟ್ಬೋದು. ಇಂಥ ಸುಂದರವಾದಂಥ ಸ್ಥಳದ ಬಗ್ಗೆ ಕಂಪ್ಲೀಟಾಗಿ ನಾವು ಎಂಜಾಯ್ ಮಾಡ್ಬೋದು, ಆ ಸ್ಥಳದ ಬಗ್ಗೆ ತಿಳ್ಕೊಳ್ಬೋದು. ಮತ್ತು ಈ ವ್ಯಾಲ್ಯೂಯೇಷನ್ ಡ್ಯೂಟಿ ಬೋರ್ ಅಲ್ಲ, ಅದ್ರ ಜೊತೆಗೆ ನಾವು ಮಜಾ ಮಾಡುತ್ತಾ ಎಲ್ಲ ಟೂರನ್ನು ಕೂಡ ವ್ಯಾಲ್ಯೂಯೇಷನ್ ಜೊತೆಗೆ ಕಂಪ್ಲೀಟ್ ಆದಂಥ ನಾವು ಸ್ಥಳಗಳನ್ನು ಕೂಡ ವೀಕ್ಷಣೆ ಮಾಡಬಹುದು. ಸ್ಥಳಗಳು ವೀಕ್ಷಣೆ ಮಾಡಬಹುದು ಜೊತೆಗೆ ನಾವು ಎಂಜಾಯ್ ಮಾಡುತ್ತಾ ಆ ಸ್ಥಳದ ಮಹಿಮೆ, ಆ ಸ್ಥಳದ ಇಂಪಾರ್ಟೆನ್ಸ್ ಏನಿದೆ, ಅದು ಜಾಗ್ರಫಿಕಲಿ ಏನಿರ್ಬೋದು, ಸೈಂಟಿಫಿಕಲಿ ಏನಿರ್ಬೋದು ಮತ್ತು ಹಿಸ್ಟಾರಿಕಲಿ ಏನಿರ್ಬೋದು ಅಂತ ಕೂಡ ತುಂಬ ಚೆನ್ನಾಗಿ ನಾವು ತಿಳ್ಕೊಳ್ಬೋದು. ಸೊ ಗೆಳೆಯರೇ, ಯಾವಾಗಲಾದರೂ ನಿಮಗೆ ವ್ಯಾಲ್ಯೂಯೇಷನಲ್ಲಿ ಅಥವಾ ಯಾವುದೇ ಟೈಮ್ನಲ್ಲಿ ನಿಮಗೆ ಬಿಡುವು ಸಿಕ್ಕಾಗ ಈ ಸ್ಥಳವನ್ನು ನೀವು ತಪ್ಪದೆ ನೋಡಿ. ತುಂಬ ಸುಂದರವಾದಂಥ ಸ್ಥಳ. ಸೊ ಥ್ಯಾಂಕ್ ಯು, ಅ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್. ಓಕೆ, ಥ್ಯಾಂಕ್ ಯು ಆ್ಯಂಡ್ ಒನ್.